ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ನನ್ನ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಿ ಟಿ ರವಿಯವರ ಪ್ರಕರಣ ಮುಗಿದ ಅಧ್ಯಯನ ಅಥವಾ ಮತ್ತೆ ಮರುಪರಿಶೀಲನೆ ಅಗತ್ಯ ಇದೆಯಾ ಅನ್ಸುತ್ತೆ? ಈಗ ಆ್ಯಸ್ ಆ್ಯಂಡ್ ನೌ ಮುಗಿದ ಅಧ್ಯಾಯ. ಅವ್ರು ಏನಾದರೂ ಮತ್ತು ನಮಗೆ ಯಾರಾದರೂ ಎರಡೂ ಪಾರ್ಟಿ ಕಡೆಯಿಂದ ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ ಮತ್ತೊಂದು ಕೊಟ್ಟರೆ ಏನಾದ್ರು ಮಾಡಿದರೆ ಆವಾಗ ಅದನ್ನು ನಾವು ಮರುಪರಿಶೀಲನೆ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು. ಅದು ಕೊಟ್ಟಂಥ ಇದನ್ನು ನೋಡಿದ ನಂತರ ಮಾಡ್ಬೋದು. ಈಗಂತೂ ನಮ್ಗೆ ಯಾವುದೋ ಅದಕ್ಕೆ ಸಂಬಂಧ ಇಲ್ಲ. ಸರ್, ಈಗ ಸಿ ಟಿ ರವಿಯವರು ಹಕ್ಕುಚ್ಯುತಿ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದು ಸಂಬಂಧಪಟ್ಟಾಗ ಏನಾದ್ರು ಒಳ್ಳೆ ರೈಟ್ ನಮಗೇನಂದ್ರೆ ಹಕ್ಕುಚ್ಯುತಿ ಆಗುತ್ತೆ, ನಮ್ಗೆ ರೈಟ್ನಾಗ ಕೊಡಬೇಕು. ಕೊಟ್ಟ ನಂತರ ಅದಕ್ಕೆ ಏನಂದ್ರೆ ನಾವು ಹಕ್ಕುಚ್ಯುತಿ ಕಮಿಟಿ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಅಂದರೆ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಸಭಾಪತಿಗಳು ಏನಾದ್ರು ಒತ್ತಡ ಇದೆಯಾ ಅಂತ? ನಮ್ಗೆ ಯಾರು ಒತ್ತಡ ಇಲ್ಲ, ಒತ್ತಡ ಮಾಡೋಂಗಿಲ್ಲ. ನಾವು ಯಾರು ಒತ್ತಡಕ್ಕೆ ಒಳಗಾಗೋದು ಎಲ್ಲರಿಗೂ ಗೊತ್ತೈತಿ ಇಡೀ ರಾಜ್ಯಕ್ಕೆ. ಅದಕ್ಕೆ ನನಗೆ ಯಾರು ಒತ್ತಡ ಮಾಡೋಂಗಿಲ್ಲ. ಅಥವಾ ಸಿ ಎಂ ಸಿದ್ದರಾಮಯ್ಯವರು ಕೂಡ ಇದು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ತಿದ್ದಾರೆ, ಮತ್ತು ಆಡಿಯೋ ವಿಡಿಯೋ ಕೂಡ ಇದೆ ಅಂತ ಹೇಳಿದ್ರೆ ತಾವು ಇಲ್ಲ ಅಂತ ಹೇಳ್ತಿದ್ದೀರಾ, ಏನು ಸರ್ ಇದು ಅಂತ? ಆಡಿಯೋ ವಿಡಿಯೋ ನಮ್ಮ ವಿಧಾನ ಪರಿಷತ್ ಸಂಬಂಧಪಟ್ಟಂತ ಹೇಳಿ ಹೊರಗಿನ ನನಗೆ ಗೊತ್ತಿಲ್ಲ. ಹೊರಗಿನಂದವ್ರು ಮುಖ್ಯಮಂತ್ರಿಗಳಿದ್ದಾರೆ, ಸರ್ಕಾರ ಐತಿ, ಅವ್ರು ಹೊರಗಿನ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅಂದರೆ ಕೆಲವೊಂದಷ್ಟು ನಾಯಕರು ಈಗ ನಕಲಿ ಎನ್ಕೌಂಟರ್ ಮಾಡೋದಕ್ಕೆ ಅವರನ್ನು ಸಿ ಟಿ ರವಿ ಒಂದು 500ರಿಂದ 600 ಕಿಲೋಮೀಟರ್ ಸುತ್ತಾಡ್ತಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡಿದ್ರು. ಸರ್, ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಕೂಡ ತಮಗೆ ಪತ್ರ ಬರೆದಿದೆ ಅಂತ ಹೇಳ್ತಾ ಇದ್ದಾರೆ, ಏನು ಉಲ್ಲೇಖ ಮಾಡಿದ್ದಾರೆ ಅಂತ? ಪತ್ರ ಬರೆದಿಲ್ಲ ಮತ್ತು ನಮ್ಮ ಪತ್ರ ಬರೆಯೋಕ್ಕೆ ಬರೋಂಗಿಲ್ಲ. ಅವ್ರು ನನಗೆ ಕೇಳೋಕ್ಕೆ ಬರೋಂಗಿಲ್ಲ. ಪತ್ರ ಅವರಿಗೆ ಕೇಳ್ಕೊಬೋದು, ಅವ್ರು ನನಗೆ ಪತ್ರ ಬರೆಯೋಕ್ಕೆ ಬರೋಂಗಿಲ್ಲ. ನಮ್ಮನ್ನು ಕೇಳುವಂಥ ಅಧಿಕಾರ ಇಲ್ಲ. ಸಭಾಪತಿ ದೊಡ್ಡವನು, ಮಹಿಳಾ ಆಯೋಗ ದೊಡ್ಡವರು. ಅದಕ್ಕೆ ನಮ್ಮ ಇಲ್ಲೇ ಬಂದಿಲ್ಲ. ಬಂದು ನಮ್ಮವ್ರು ಏನು ಹೇಳ್ತಾರೆ ಅದನ್ನು ಹೇಳ್ತಾರೆ. ಸರ್, ಈಗ ಅಷ್ಟೊಂದು ಹಲ್ಲೆಗೋದಕ್ಕೆ ಏನು ಕಾಣುತ್ತೆ? ಭಾಳ ಪ್ರಮುಖವಾಗಿ ಸಿ ಟಿ ರವಿ ಮೇಲೆ ಕೂಡ ಹಲ್ಲೆ ಮಾಡ್ತಾರೆ. ಅಂದರೆ ಭದ್ರತಾ ವೈಫಲ್ಯನ ಸುವರ್ಣಸೌಧದಲ್ಲಿ ಆಗಿದ್ದು ಅಂತ ಏನು ರೀ, ಅದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ಕೂಡ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.